ನಿಮ್ದು ಮುಗೀತು ಅನ್ನೋಂಗಿದ್ರೆ ಸರ್ ನಾನು ಮುಂದುವರಿಸ್ತೀನಿ. ನೀವು 2 ನಿಮಿಷ ಹೇಳಿದ್ರಿ, ನೀವು ಪ್ರೊವೋಕ್ ಅಂದ್ರಿ. ನಾನು ಕೇಳಿದ್ದು ಬಹಳ ಸಿಂಪಲ್ ಪ್ರಶ್ನೆ. ನಾನೆಲ್ಲೂ ಕೂಡ ಇವರೇ ಟೆರರಿಸ್ಟ್ಗಳು ಅಂತ ಹೇಳಿಲ್ಲ, ಇವರಿಂದಲೇ ಬಾಂಬ್ ಬ್ಲಾಸ್ಟ್ ಆಯಿತು ಅಂತ ಹೇಳಿಲ್ಲ, ಇವರೆಲ್ಲರೂ ಮುಸಲ್ಮಾನರು ಅಂತ ಹೇಳಿಲ್ಲ. ನಾನು ಕೇಳಿದ ಸಿಂಪಲ್ ಪ್ರಶ್ನೆ. ಅದಕ್ಕೆ ನೀವು 2 ನಿಮಿಷಗಳ ಸುದೀರ್ಘ ಉತ್ತರದಲ್ಲಿ ಉತ್ತರ ಬರಲೇ ಇಲ್ಲ. ನಾನು ಕೇಳಿದ ಸಿಂಪಲ್. ಭಾರತದ ಸೋಪುರದಲ್ಲಿ ಇರ್ತಕ್ಕಂಥ ಇಮಾಮ್ ಇರ್ಫಾನಿಗೂ ಜೈಷೆ ಮೊಹಮ್ಮದ್ ಸಂಘಟನೆಯ ಟೆರರ್ ಹಬ್ ಆಗಿರ್ತಕ್ಕಂಥ ಸುಬಾನಲ್ಲಾ ಮರ್ಕಸ್ಗೂ ಸಂಬಂಧ ಯಾಕಿರಬೇಕು? ಕೇಂದ್ರ ಸರ್ಕಾರದ ಡಿಫೆನ್ಸ್ ಬಜೆಟ್ 2.5 ಲಕ್ಷ ಕೋಟಿ. ಆ ದುಡ್ಡು ಎಲ್ಲಿ ಖರ್ಚಾಗ್ತಾ ಇದೆ ಅಂತ ಅಮಿತ್ ಶಾ ಕೇಳಬೇಕು, ಎಸ್ ಜೈಶಂಕರ್ ಕೇಳಬೇಕು. ಈ ಪ್ರಶ್ನೆಗೆ ಉತ್ತರ ರಾಜನಾಥ್ ಸಿಂಗ್ ಕೊಡಬೇಕು. ಈಗ ಡಾಕ್ಟರ್ ಸೋಗಿನಲ್ಲಿದ್ದ ಶಂಕಿತ ಟೆರರಿಸ್ಟ್ಗಳನ್ನ 2.5 ಲಕ್ಷ ಕೋಟಿ ಕೊಟ್ಟು ಈ ತರದ ಒಂದು ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. ಏನು ಮಾಡ್ತಿತ್ತು? ಎಕ್ಸಾಕ್ಟ್ಲಿ ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ. ಬಟ್ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಈಗ ಇಮಾಮ್ ಇರ್ಫಾನ್ ಅನ್ನ ಬಂಧನ ಮಾಡ್ಲಿಕ್ಕೆ ಅದೇ ನೀವು ಹೇಳಿದ ಬಜೆಟ್ ಇತ್ತಲ್ಲ, ಅದನ್ನ ಉಪಯೋಗಿಸ್ಕೊಂಡೇ ಅರೆಸ್ಟ್ ಮಾಡಿರೋದು. ಈಗ ನೀವು ಹೇಳಿದ ಬಜೆಟ್ ಅನ್ನ ಉಪಯೋಗಿಸ್ಕೊಂಡೇನೆ ಸೋಕಾಲ್ ಡಾಕ್ಟರ್ಸ್ ಗಳನ್ನ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಿರೋದು. But still you haven't answered. ಏನು ಸಂಬಂಧ? ನನ್ನ ಸಿಂಪಲ್ ಪ್ರಶ್ನೆ. ಇಮಾಮ್ ಇರ್ಫಾನ್ ಅವರಿಗೂ ಸುಬಾನಲ್ಲಾ ಮರ್ಕಸ್ಗೂ ಇರೋದು ಒಂದೇ ಸಂಬಂಧ, ಮುಸ್ಲಿಂ ಅನ್ನೋ ಧರ್ಮ. ಅರ್ಥ ಮಾಡ್ಕೊಳ್ಳಿ ಮಾತುಗಳನ್ನ. ಹೌದೋ ಇಲ್ವೋ? ಎಸ್ ಆರ್ ನೋ. ನಾನು ಡಿಬೇಟ್ ಮಾಡಲ್ಲ. ಜಸ್ಟ್ ಸೇ ಎಸ್ ಆರ್ ನೋ. ಟ್ರಂಪ್ ಹೇಳಿದಕ್ಕೆ ಕುಣಿದಾಡಿದ್ವಾ ನಾವು? ಜಂಪ್ ಮಾಡಬೇಡಿ. ಟ್ರಂಪ್ ಮಾತಿಗೆ ಕುಣಿದಾಡಿದ್ವಾ ನಾವು? ಅದರ ಉತ್ತರ ಕೇಳಿ ಮೊದಲು. ಆಯ್ತು, ರಜಾಕ್ ಅವರು ಉತ್ತರ ಕೇಳಿ. ರಜಾಕ್ ಅವರು ಉತ್ತರ ಕೊಡೋದಿಲ್ಲ. ಅವರು ಉತ್ತರ ಕೇಳಿ. ಅಮಿತ್ ಶಾ ರಾಜೀನಾಮೆ ಕೇಳಿ. ವೀಕ್ಷಕರಿಗೆ ಬಿಡ್ತೀನಿ. ಅಮಿತ್ ಶಾ ರಾಜೀನಾಮೆ ಕೇಳಿ. ನಾನು ಕೇಳ್ತೀನಿ ಸರ್, ಬಿಜೆಪಿ ಸ್ಪೋಕ್ ಪರ್ಸನ್ ಇದ್ದಾರೆ, ನಾನು ಕೇಳ್ತೀನಿ. ಪ್ರಾಮಿಸ್ ಯು. ನಾನು ವೀಕ್ಷಕರಿಗೆ ಬಿಡ್ತೀನಿ. ವೀಕ್ಷಕರಿಗೆ ಬಿಡ್ತೀನಿ. ಸೋಪುರದ ನನ್ನ ಮೊದಲ ಪ್ರಶ್ನೆಗೆ ಅಬ್ದುಲ್ ರಜಾಕ್ ಅವರು ಉತ್ತರ ಕೊಟ್ಟಿಲ್ಲ. ನಾನು ವೀಕ್ಷಕರಿಗೆ ಬಿಡ್ತೀನಿ. ಸೋಪುರದ ಇಮಾಮ್ ಇರ್ಫಾನಿಗೂ ಹಾಗೆ ಸುಬಾನಲ್ಲಾ ಮರ್ಕಸ್ ನಲ್ಲಿ ಇರ್ತಕ್ಕಂಥ ಜೈಷೆ ಮೊಹಮ್ಮದ್ ನ ಟೆರರ್ ಹಬ್ಗೂ ಏನ್ ಸಂಬಂಧ? ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು, ನೀವು ಡಿಸೈಡ್ ಮಾಡ್ಕೊಳ್ಳಿ. ನಮಗೆಲ್ಲ ಗೊತ್ತಾಗೋಯ್ತು. ಇಸ್ಲಾಂ ಟೆರರಿಸಂ ಅನ್ನೋ ಪದ ಕಾಂಗ್ರೆಸ್ಗೆ ಭಯ ಯಾಕೆ? ನೀವು ಸ್ಮಿತಾ ಅವರೇ ಯಾವತ್ ರಿಲಿಜನ್ ತರ್ತಿರಲ್ಲ, ಆ ರಿಲಿಜನ್ ಯು ಎಕ್ಸ್ಪ್ಲೇನ್ ಮೀ. ಯಾರು ತರಬಾರದು? ರೆಸ್ಪಾನ್ಸಿಬಲ್ ಮೀಡಿಯಾ ಚಾನೆಲ್, ಯು ಆರ್ ದ ಸಿಟಿಜನ್ ಆಫ್ ಇಂಡಿಯಾ ಫಾರ್ ರೂಲಿಂಗ್ ಗವರ್ನಮೆಂಟ್. ನಾನು ಮತ್ತೊಮ್ಮೆ ಎಲ್ಲಾ ರೆಸ್ಪಾನ್ಸಿಬಿಲಿಟಿ ತಗೊಳ್ತೀನಿ ಭವ್ಯ ಅವರೇ. ಐ ಆಮ್ ನಾಟ್ ಅಶೇಮ್ಡ್. ಮಾಧ್ಯಮ ಪ್ರತಿನಿಧಿ ಆಗೋಕ್ ಮುಂಚೆ ನಾನು ಈ ಭಾರತದ ಒಬ್ಬ ನಾಗರಿಕಳು. ನನ್ನ ಕಣ್ಣು ಮುಂದೆ ಪೆಹಲ್ಗಾಮ್ನಲ್ಲಿ ಧರ್ಮ ಕೇಳಿ ಹತ್ಯೆ ಮಾಡಿದಾಗ ಈ ಟೆರರಿಸಂ ಅಲ್ಲಿ ಧರ್ಮ ಇದೆ ಅಂತ ಕೇಳಲಿಕ್ಕೆ ನನಗೆ ಯಾವುದೇ ರೀತಿ ನಾಚಿಕೆ ಇಲ್ಲ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯು ಟೆಲ್ ಮಿ, ಯಾಕೆ ಧರ್ಮ ಕೇಳಬಾರ್ದು? ನಾನು ಕೇಳ್ತೀನಿ. ಇವಾಗ ನಾನು ಮಾತಾಡಕ್ ಬಿಡ್ಬೇಕು. ನೀವೇ ಪೂರ್ತಿ. ಟೆರರಿಸ್ಟ್ ಗಳು ಏನ್ ಕೆಲಸ ಮಾಡಿದ್ರು ಅಲ್ಲಿ ಧರ್ಮ ಕೇಳ್ಬಿಟ್ಟು ಯಾಕೆ ಮಾಡಿದ್ರು ಹೇಳಿ? ಯಾಕೆ ಮಾಡಿದ್ರು ನೀವ್ ಹೇಳಿ. ನನಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ಈ ದೇಶನ ಡಿವೈಡ್ ಮಾಡಕ್ಕೆ ಅದಕ್ಕೆ ಇನ್ನ ಉತ್ತೇಜನ ಕೊಡ್ತಿರೋ ನೀವು. ಅದೇ ಪ್ರಶ್ನೆ ಇಲ್ಲಿ ಕೇಳಿ. ಸರಿ. ಅದ್ರ ಬದಲು ನಾವೊಂದ್ ದೇಶ ಆಗಿ ನಿಂತ್ಕೊಂಡು ಅವರನ್ನ ಗವರ್ಮೆಂಟ್ ನ ಪ್ರಶ್ನೆಗಳು ಕೇಳಿ ಅವ್ರು ಇವತ್ತು ಅರೆಸ್ಟ್ ಆಗಿದ್ರೆ 7 ತಿಂಗಳಲ್ಲಿ ಮತ್ತೊಂದು ಟೆರರಿಸ್ಟ್ ಅಟ್ಯಾಕ್ ಆಗ್ತಿರ್ಲಿಲ್ಲ ಇಲ್ಲಿ. ಅಮಿತ್ ಶಾ ಎಷ್ಟು ಟೆರರಿಸ್ಟ್ ಅಟ್ಯಾಕ್ ಗಳಾಗಿದೆ ಇದುವರೆಗೂ? 26/11 ಆದಾಗ ಅಲ್ಲಿನ ಚೀಫ್ ಮಿನಿಸ್ಟರ್, ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್, ತಾಜ್ ಹೋಟೆಲ್ ಮೇಲೆ 5-6 ಕಡೆ ಅಟ್ಯಾಕ್ ಆಯ್ತಲ್ಲ, ಚೀಫ್ ಮಿನಿಸ್ಟರ್ ರಿಸೈನ್ ಮಾಡಿದ್ರು. ದೇಶದ UPA ಗವರ್ಮೆಂಟ್ ಶಿವರಾಜ್ ಪಾಟೀಲ್ ರಿಸೈನ್ ಮಾಡಿದ್ರು. ಯಾಕೆ ಹೇಳಿ? ಅವರಲ್ಲಿ ಒಂದು ವ್ಯಾಲ್ಯೂ ಅಂತಿತ್ತು, ವ್ಯಾಲ್ಯೂ ಸಿಸ್ಟಮ್ ಅಂತಿತ್ತು. ಕೇಳಿಸ್ಕೊಳ್ಬೇಕು. ಇದೇನಾದ್ರೂ ಅಮಿತ್ ಶಾ ಅವರಲ್ಲಿ, ಅವರ ಒಂದು ನೇತೃತ್ವದಲ್ಲಿ ಇರುವಂತಹ ಇಂಟೆಲಿಜೆನ್ಸ್ ಆರ್ಗನೈಸೇಷನ್ಗಳು ಫೇಲ್ ಆಗಿದ್ದಾವೆ. ಪೆಹಲ್ಗಾಮ್ ಆಯ್ತು, ಅಲ್ಲೂ ಕೂಡ ರಿಸೈನ್ ಮಾಡ್ಲಿಲ್ಲ. ನಮ್ಮ ನಾಗರಿಕರು ಸತ್ರು, ಅಲ್ಲೂ ಕೂಡ ರಿಸೈನ್ ಮಾಡ್ಲಿಲ್ಲ. ಪುಲ್ವಾಮಾ ಆಯ್ತು, ಅಂಡರ್ ಹಿಸ್ ವಾಚ್. ಓಕೆ, ಇವತ್ತು ಇದು ನಡೆದಿದೆ. ಶೇಮ್ಲೆಸ್. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಕಂಟ್ರೋಲ್ ಮಾಡಕ್ಕಾಗದೆ ಇರೋ ಅಮಿತ್ ಶಾ ಅವರು ಏನ್ ನೀವು ಪದ ಬಳಸಿದ್ದು ಯೂಸ್ಲೆಸ್. So he should resign. No, he should have resigned. He should have resigned. Okay. Not just useless. 2011 ಆಯ್ತು, ಟೇಕನ್. ಪ್ರಶ್ನೆ ರೈಟ್ ಪರ್ಸನ್ ನ ಕೇಳಬೇಕು ಅಂತ ಹೇಳಿದ್ರೆ ನೀವು ಕಾಂಗ್ರೆಸ್ ಪಕ್ಷದ ವಕ್ತಾರ ಆಗಿರೋದ್ರಿಂದ ಐ ಹೋಪ್ ರಾಹುಲ್ ಗಾಂಧಿ ಅವರ ಸ್ಟೇಟ್ಮೆಂಟ್ ಗೆ ಉತ್ತರ ಕೊಡ್ಲಿಕ್ಕೆ ಯು ಆರ್ ದ ರೈಟ್ ಪರ್ಸನ್. ಯಾಕಂದ್ರೆ ಅವ್ರು ನಿಮ್ಮ ಪಕ್ಷದ ಪ್ರತಿ ಅಲ್ವಾ? 2011 ಮುಂಬೈ ಅಟ್ಯಾಕ್ ಆದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರದ್ದೇ ಒಂದು ಮಾತು ಐ ವಿಲ್ ಕೋಟ್. ಯಾಕಂದ್ರೆ ಬೇರೆ ಬೇರೆ ಅರ್ಥಗಳು ಬರಬಾರ್ದು ಅನ್ನೋ ಕಾರಣಕ್ಕೆ ಅವರದ್ದೇ ಬೈಟ್ ನಿಂದ ತೆಗೆದುಕೊಂಡ ಎಕ್ಸ್ಟ್ರಾಕ್ಟ್ ಅನ್ನ ಐ ವಿಲ್ ಜಸ್ಟ್ ರೀಡ್ ಔಟ್.
ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಟೆರರಿಸಮ್ ಈಸ್ ಸಮಥಿಂಗ್ ವಿಚ್ ಕಾಂಟ್ ಬಿ ಸ್ಟಾಪ್ಡ್ ಕಂಪ್ಲೀಟ್ಲಿ. ನನ್ನದಲ್ಲ, ರಾಹುಲ್ ಗಾಂಧಿ ಅವರದು. 2011 ಮುಂಬೈ ಬ್ಲಾಸ್ಟ್ ಆದ ಸಂದರ್ಭದಲ್ಲಿ ಅವ್ರು ಹೇಳಿರೋದು, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸ್ಟಾಪ್ ಎವ್ರಿ ಟೆರರ್ ಅಟ್ಯಾಕ್. ಟೆರರಿಸಮ್ ಈಸ್ ಸಮಥಿಂಗ್ ವಿಚ್ ಕಾಂಟ್ ಬಿ ಸ್ಟಾಪ್ಡ್ ಕಂಪ್ಲೀಟ್ಲಿ. ಅಂದ್ರೆ ಅಲ್ಲೊಂದು ಇಲ್ಲೊಂದು ಆಗುವ ಅಟ್ಯಾಕ್ಗಳು. ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ರು? ಯಾವ ಕಾಂಟೆಕ್ಸ್ಟ್ ಅಲ್ಲಿ? 2011 ಮುಂಬೈ ಅಟ್ಯಾಕ್ ಆಗಿತ್ತು. ಪೂರ್ತಿ ಸ್ಟೇಟ್ಮೆಂಟ್ ಬಂದೆ ಸರ್, ಬಂದೆ. ಸ್ಮಿತಾ ಅವರೇ, ನೀವು ಇಲ್ಲಿ ನಿಂತ್ಕೊಂಡು ನೀವು ಹೇಳಿರೋ ವಾಕ್ಯಗಳನ್ನ ನಾನು ನೋಡಿ, ಇವರು ಯಾವ ಇಷ್ಟು ಮಾತ್ರ ಹೇಳಿದ್ರೆ you can be named anti-national. ಮುಂಬೈ ಬ್ಲಾಸ್ಟ್ ಆದ ಸಂದರ್ಭದಲ್ಲಿ ನಮ್ಮ ಸರ್ಕಾರ, ಅಂದ್ರೆ ಆಗಿದ್ದ ಕಾಂಗ್ರೆಸ್ ಸರ್ಕಾರ 90% ಟೆರರ್ ಆಕ್ಟಿವಿಟಿಗಳನ್ನ ತಡೆಗಟ್ಟುವಲ್ಲಿ ಯಶಸ್ವಿಯಾಗಿದ್ದೇವೆ. ಆದ್ರೆ ಅಲ್ಲೊಂದು ಇಲ್ಲೊಂದು ಅಟ್ಯಾಕ್ಗಳಾಗುತ್ತೆ. ಯಾಕಂದ್ರೆ ಟೆರರಿಸಮ್ ಈಸ್ ಸಚ್ ಥಿಂಗ್ ವಿಚ್ ಕಾಂಟ್ ಬಿ ಸ್ಟಾಪ್ ಕಂಪ್ಲೀಟ್ಲಿ. ಐ ಅಗ್ರಿ ವಿತ್ ರಾಹುಲ್ ಗಾಂಧಿ. ಅಯ್ಯೋ, ಇಲ್ಲೇ ಹೋಗಿದ್ರೆ ಇಲ್ಲೇ ಏನ್ ಮಾಡ್ಬಿಟ್ಟಂತೆ? ಐ ಟೋಟಲಿ ಅಗ್ರಿ. ಕೇಳಿಸ್ಕೊಳ್ಬೇಕು ಮೇಡಮ್, ಕೇಳಿಸ್ಕೊಳ್ಳಿ. ರಾಹುಲ್ ಗಾಂಧಿ ಅವರ ವಿಚಾರ ಯಾಕೆ ರೆಫರೆನ್ಸ್ ಬಂತು ಅಂದ್ರೆ, ಅಮಿತ್ ಶಾ ಅವರು ಈ ಟೆರರ್ ಅಟ್ಯಾಕ್ ಅನ್ನ ತಡೆಯುವಲ್ಲಿ ವಿಫಲರಾದ್ರು, ಸೊ ಹಿ ಶುಡ್ ರಿಸೈನ್. ಇದರಲ್ಲಿ ಧರ್ಮದ ಲೇಪನ ನಾನು ತಗೊಳ್ತಾ ಇಲ್ಲ, ಇಸ್ಲಾಮಿಕ್ ಟೆರರಿಸಂ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ದ ಆಕ್ಟ್ ಆಫ್ ಟೆರರಿಸಂ. ಅದನ್ನ ಸ್ಟಾಪ್ ಮಾಡ್ಲಿಕ್ಕೆ ಅಮಿತ್ ಶಾ ಅವರು ಫೇಲ್ಯೂರ್ ಆದ್ರೂ ಹಿ ಶುಡ್ ರಿಸೈನ್ ಅಂದಾಗ, ನಾನು ರಾಹುಲ್ ಗಾಂಧಿ ಅವರ ಕೋಟ್ ಯಾಕೆ ಹೇಳಿದೆ ಅಂದ್ರೆ, ರಾಹುಲ್ ಗಾಂಧಿ ಅವರು ಕೂಡ ಒಪ್ಕೊಂಡಿದ್ರು, ವಿಚ್ ಐ ಆಲ್ಸೋ ಬಿಲೀವ್, ಟೆರರಿಸಮ್ ಇಸ್ ಸಚ್ ಥಿಂಗ್ ವಿಚ್ ಕಾಂಟ್ ಬಿ ಸ್ಟಾಪ್ ಕಂಪ್ಲೀಟ್ಲಿ. ಯಾಕಂದ್ರೆ ನಮ್ಮ ತನಿಖಾ ಸಂಸ್ಥೆಗಳು ಎಷ್ಟೇ ಶಾರ್ಪ್ ಆಗಿದ್ರು ಕೂಡ ಚಾಪೆ ಕೆಳಗಡೆ ನುಗ್ಗಿ ಇಂಥ ವಿಧ್ವಂಸಕ ಕೃತ್ಯ ಮಾಡೋ ಕ್ರಿಮಿಗಳು ನಮ್ಮ ಹತ್ರ ಇದ್ದಾರೆ, ವಿಚ್ ರಾಹುಲ್ ಗಾಂಧಿ ರೈಟ್ಲಿ ಸೆಡ್. ದಟ್ಸ್ ವೈ ಐ ವಾಂಟ್ ಯು ಟು ರೀಡ್. ಅರ್ಥ ಆಯ್ತು ಅನ್ಸುತ್ತೆ. ಸ್ಮಿತಾ, 2014ರಿಂದ 2025 ಇವತ್ತಿನವರೆಗೆ ನೀವು 21 ವರ್ಷಗಳ ಇತಿಹಾಸ ತೆಗೆದುಕೊಳ್ಳಿ. 2004 to 2014 10 ವರ್ಷಗಳಲ್ಲಿ ದೇಶದಲ್ಲಿ 27 ಮೇಜರ್ ಟೆರರಿಸ್ಟ್ ಅಟ್ಯಾಕ್ ಆಗಿದೆ. 2004ರಿಂದ 2008 ಭವ್ಯ ಹೇಳ್ತಾ ಇದ್ರು, ಈ 4 ವರ್ಷದಲ್ಲಿ ಸುಮಾರು 8 ಅಟ್ಯಾಕ್ಗಳಾಗಿದೆ. 8 ಅಟ್ಯಾಕ್ ನಿಮ್ಗೆ ಓದಿ ಹೇಳ್ತೀನಿ. ಡಿಮಾಪುರಲ್ಲಿ 30 ಜನ, ಅಯೋಧ್ಯೆಯಲ್ಲಿ 6 ಜನ, ಜೌನ್ಪುರಲ್ಲಿ 13 ಜನ, ದೆಹಲಿಯಲ್ಲಿ 70 ಜನ, IIT ಬೆಂಗಳೂರು, ಅಹಮದಾಬಾದ್, ವಾರಣಾಸಿ, ಮುಂಬೈ. ಈ ರೀತಿ ನಿಮಗೆ ಕೇವಲ 4 ವರ್ಷಗಳಲ್ಲಿ 2004 to 2008 ಬಿಫೋರ್ ದಿ ಹೋಮ್ ಮಿನಿಸ್ಟರ್ ರಿಸೈನ್ಡ್, ನಮ್ಮ ದೇಶದಲ್ಲಿ ಸುಮಾರು 7-8 ಮೇಜರ್ ಅಟ್ಯಾಕ್ ಅಲ್ಲಿ ಆಗಿದೆ. 500ಕ್ಕಿಂತ ಹೆಚ್ಚು ಭಾರತೀಯರು ಈ ಭಯೋತ್ಪಾದಕರ ಗುಂಡಿಗೆ ಬಲಿಯಾಗಿದ್ದಾರೆ. ಎಲ್ಲೋಗಿದ್ರು ಕಾಂಗ್ರೆಸ್ನವರು? ನಮ್ಮ ಕೆಲಸ ಅಲ್ಲ ಅದು. ಹಿಂದೂಗಳಿಗೆ ಸಿಕ್ಕಿದ ಕಡೆ ಜಾಡ್ಸ್ ಓದಿಯೋದು ನಮ್ಮ ಕೆಲಸ, ಓದಿತೀವಿ. ಈ 11 ವರ್ಷಗಳಲ್ಲಿ ಪ್ರಾಬಬಲ್ ಟೆರರಿಸ್ಟ್ ಅಟ್ಯಾಕ್ಗಳು ಅನೇಕ ಇವತ್ತು ತಡೆ ಹಿಡಿದಿದೆ ಅಂತ ಆದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ತಡೆ ಆಯ್ತಾ. ಇದಾದ್ಮೇಲೆ ಒಂದೊಂದು ಐ ವಿಲ್ ಟೆಲ್ ಯು ಒನ್ ಥಿಂಗ್. ಈ 2004 to 2014 ಆದಂತಹ 1000ಕ್ಕಿಂತ ಹೆಚ್ಚು ಜನರು ತೀರ್ಕೊಂಡಂತಹ ಅಷ್ಟು ಟೆರರಿಸ್ಟ್ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಒಂದೇ ಒಂದು ಮಿಲಿಟರಿ ಆಕ್ಷನ್ ಮಾಡಿರಲಿಲ್ಲ. ನಮ್ಮ ದೇಶದಲ್ಲಿ ಒಂದೇ ಒಂದು ಮಿಲಿಟರಿ ಆಕ್ಷನ್ ಮಾಡಲಿಕ್ಕೆ ಯೋಗ್ಯತೆ ಇಲ್ದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇತ್ತು. ನಮ್ಮ ಸರ್ಕಾರ ಬಂತು 2000. ರಜಾಕ್ ಶೆಟ್ಟಿ ಅವರು ಎಲೆಕ್ಷನ್ ಭಾಷೆ ಬಗ್ಗೆ ಗಮನ ಇರಲಿ, ಭಾಷೆ ಬಗ್ಗೆ ಗಮನ ಇರಲಿ. 2014ರ ನಂತರ ಈ ದೇಶದ ಮೇಲೆ 3 ಮೇಜರ್ ಟೆರರಿಸ್ಟ್ ಅಟ್ಯಾಕ್ ಆಯಿತು. 3ಕ್ಕೂ ಕೂಡ ನಾವು ಮಿಲಿಟರಿ ಆಕ್ಷನ್ ಅನ್ನು ಕೊಟ್ಟಿದ್ದೇವೆ. ಏನ್ ಕೇಳಿದ್ರು ಕಾಂಗ್ರೆಸ್? ಎಲೆಕ್ಷನ್ ರಜಾಕ್ ಮಾತಾಡ್ಬೇಡಿ. ಏನ್ ಹೇಳಿದ್ರು ಕಾಂಗ್ರೆಸ್? ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ನಮಗೆ ಪುರಾವೆ ಕೊಡಿ ಅಂತ ಕೇಳಿ ನಾಚಿಕೆ ಆಗುದಿಲ್ವಾ ಕಾಂಗ್ರೆಸ್ ಪಾರ್ಟಿಗೆ? ನಾಚಿಕೆ ಆಗುದಿಲ್ವಾ ಕಾಂಗ್ರೆಸ್ ಪಾರ್ಟಿಗೆ? ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಕಾಂಗ್ರೆಸ್ ಹಾಗೆ ಇಸ್ಲಾಮಿಕ್ ಅವರ ಓಟಿಗೋಸ್ಕರ ಅವರ ಇದಕ್ಕೋಸ್ಕರ ಹೆದರುವಂತ ಪಕ್ಷ ಅಲ್ಲ. ನಾವು ಎದೆ ತಟ್ಟಿ ನಾವು ಧೈರ್ಯದಿಂದ ಹೇಳ್ತೇವೆ, ವಿ ಆರ್ ಅಗೇನ್ಸ್ಟ್ ಟೆರರಿಸಂ, ವಿ ಆರ್ ನಾಟ್ ಅ ಪಾರ್ಟಿ ಲೈಕ್ ಕಾಂಗ್ರೆಸ್. सबका साथ सबका विकास इनमें आगिಲ್ಲ. हिंदुओं के साथ हिंदुओं के विकास, देशद्रोहियों के लात.